ಲಕ್ಷ ಜನರ ಸಂಖ್ಯೆ ಹೊಂದಿರುವಂಥ ಒಂದು ಜಿಲ್ಲೆಗೂ ಸಹಿತ ಅಷ್ಟೇ ಅನುದಾನ ಹೋಗುವಂಥ ವಿಷಯ ಅನೇಕ ಇಲಾಖೆಗಳಲ್ಲಿದೆ. ಆ ದೃಷ್ಟಿಕೋನದಿಂದ ಜಿಲ್ಲಾ ವಿಭಜನೆ ಆಗಬೇಕಾದದ್ದು ಮತ್ತು ಆಡಳಿತಾತ್ಮಕವಾಗಿ ಅತ್ಯಂತ ಸರಳ ರೀತಿಯೊಳಗೆ ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ಕಟ್ಟಕಡೆ ಪ್ರದೇಶದ ಮನುಷ್ಯನಿಗೂ ಸಹಿತ ಆಡಳಿತ ಸೇವೆ ಕೊಡುವಂಥ ಮನೋಭಾವನೆಯೊಳಗೆ ಇದು ಅವಶ್ಯಕವಾಗಿದೆ. ಈಗ ಇಲ್ಲಿ ನಾವು ಇಲ್ಲಿ ಗೋಕಾಕದ ವಿಷಯಕ್ಕೆ ಬಂದಾಗ ಅಥವಾ ಚಿಕ್ಕೋಡಿ ವಿಷಯಕ್ಕೆ ಬಂದಾಗ, ಮೊದಲು ಗೋಕಾಕ ವಿಷಯ ಬಂದಾಗ ನಿಮಗೆ ಇದೊಂದು ಜಿಲ್ಲೆ ಆಗೋದಕ್ಕೆ ಅರ್ಹವಾದ ಪ್ಲೇಸ್ ಅಂತ ಅನಿಸಿದ್ರು, ಎಷ್ಟು ಡೆವಲಪ್ ಆಗಬೇಕಾದಷ್ಟು ಆಗಿದೆ ಅಂತ ಅನಿಸಿದೆ ಅಂತ ನಿಮಗೆ ಪ್ರೆಷರ್ ಮಾಡಿ ಹೋದ. ಇವತ್ತು ಹುಬ್ಳಿ ಬೆಳೆದಿತ್ತು ಧಾರವಾಡ ಬಾಜಿಗೆ, ಹುಬ್ಳಿಗಿಂತ ಧಾರವಾಡಕ್ಕಿಂತ ಹೆಚ್ಚು ಹುಬ್ಳಿ ಬೆಳೆದು ನಿಂತುಬಿಟ್ಟಿದೆ. ಇವತ್ತು ಗೋಕಾಕು ಸಹಿತ ಆರ್ಥಿಕವಾಗಿ ಒಂದು ಕೇಂದ್ರ ಅದ. ಇದ್ದರೂ ಸಹಿತ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಇನ್ನುಳಿದ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ಆ ಡೆವಲಪ್ಮೆಂಟ್ ಇಲ್ಲಿ ಆಗಿಲ್ಲ ಅಂತ ಒಂದು ಆರೋಪಗಳು ಇದ್ದಾವೆ ಇದ್ರ ಮೇಲೆ. ಇಲ್ಲ, ಒಂದು ಭಾಗದ ಅಥವಾ ಒಂದು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಆಗಿತ್ತು ಇಲ್ಲಿರುವಂಥ ವಿಚಾರದೊಳಗೆ ನಾವು ವಿಮರ್ಶೆ ಮಾಡಬೇಕು ಹೊರಟ್ರೆ ಯಾವ ರೀತಿಯ ವಿಮರ್ಶೆ ಮಾಡಬೇಕು? ಸರ್ಕಾರದ ಅನುದಾನ ಪ್ರತಿ ತಾಲೂಕಿಗೆ ಪ್ರತಿ ಕ್ಷೇತ್ರಕ್ಕೆ ತನ್ನದೇ ಆದ ರೀತಿಯೊಳಗೆ ಬರ್ತಿರ್ತೈತೆ. ಅದು ತಾಲೂಕಿರ್ಬೋದು, ಕ್ಷೇತ್ರ ಒಂದು ವಿಧಾನಸಭಾ ಕ್ಷೇತ್ರ ಇರ್ಬೋದು, ಅದು ಜಿಲ್ಲೆ ಇರ್ಬೋದು. ಅದು ರುಟೀನ್ ಕೋರ್ಸ್ ಅಂದರೆ ಸಾಮಾನ್ಯ ರೀತಿಯೊಳಗಿನ ಹಣಕಾಸಿನ ಅನುದಾನ ಆಕೈತಿ. ಅದಕ್ಕೆ ಪೂರಕವಾಗಿ ಇವತ್ತು ಸರ್ಕಾರದವ್ರು ಯಾವ ಯೋಜನೆಗಳು ಆಗಬೇಕಂತ ಇದನ್ನ ನಿರ್ಧಾರ ಮಾಡಿರ್ತಾರೋ ಆ ಯೋಜನೆಗಳಿಗೆ ಪೂರಕವಾಗಿ ದುಡ್ಡು ಬರ್ತೈತಿ, ಅದಕ್ಕೆ ಪೂರಕವಾಗಿ ಕೆಲಸ ಆಕೈತಿ. ಅದು ಯಾರ ಒತ್ತಾಸೆ ಮೇಲೆ ಆದಂಥ ಕೆಲಸ ಅಲ್ಲ, ಅದೊಂದು ರುಟೀನ್ದಾಗ ಆಗುವಂಥದ್ದು. ಅದನ್ನು ಮೀರಿ ಏನಾದರೂ ಆಗಿದೆ ಅಂತೆಲ್ಲ. ಅಭಿವೃದ್ಧಿ ಹೆಂಗಂದ್ರೆ ಬಹುಶಃ ಒಂದು ತಾಲೂಕಿಗೆ ಸುಮಾರು ಸಾವಿರಾರು ಜನ ಉದ್ಯೋಗ ಅವಕಾಶ ಗಿಟ್ಟಿಸುವಂಥ ಕೈಗಾರಿಕೆಗಳು ಬರಬೇಕು. ಹೌದು. ಅಥವಾ ಹೊಸದಾಗಿ ಒಂದು ಡ್ಯಾಮ್ ಆಗಬೇಕು, ಅಥವಾ ಹೊಸದಾಗಿ ಕೆರೆಗಳಾಗಬೇಕು, ನೀರಾವರಿ ಸೌಲಭ್ಯ ಆಗಬೇಕು, ಒಂದು ದೊಡ್ಡ ಮಾರ್ಕೆಟ್ ಸೃಷ್ಟಿಕರಣ ಆಗಬೇಕು, ಅಥವಾ ಸಾಮಾನ್ಯ ಜನರು ಇವತ್ತೇನು ದಿನನಿತ್ಯ ಕೆಲಸ ಮಾಡಿ ಉದ್ಯೋಗ ಮಾಡ್ತಿರ್ತಲ್ಲ ಅವರಿಗೆ ಉದ್ಯೋಗ ಸೃಷ್ಟಿಯಾಗುವಂಥ ಯೋಜನೆಗಳಲ್ಲಿ ಬರಬೇಕು. ಅಂತ ಯೋಜನೆ ಅಂತ ಇಲ್ಲ ಇಲ್ಲ. ಶಿಕ್ಷಣ ಸಂಸ್ಥೆಗಳು ಸರ್ಕಾರದಿಂದ ಹೆಂಗೆ ಬರಬೇಕಂದ್ರೆ ನಮ್ಮಲ್ಲಿಯ ವಿದ್ಯಾರ್ಥಿಗಳು ಕಲಿಬೇಕನ್ನುವಂಥ ಯುವಕರು ಶಿಕ್ಷಣ ಅರಸ್ಕೆಸಿಂದ ಬೆಳಗಾವಿಗೋ, ಹುಳಿಯೋ, ಧಾರವಾಡಗೋ, ಬೆಂಗಳೂರಿಗೋ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ಇಲ್ಲೇ ಆ ಶಿಕ್ಷಣದ ವಿರುದ್ಧ ವ್ಯವಸ್ಥೆ ಆಗಬೇಕು. ಅದು ಯಾವಾಗ ಆಕೈತೆ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ವೈದ್ಯಕೀಯ ಕಾಲೇಜ್ ಆಗಬೇಕು, ಆಯುರ್ವೇದ ಕಾಲೇಜುಗಳು ಆಗಬೇಕು, ಹೊಸ ಹೊಸ ಆವಿಷ್ಕಾರಗಳನ್ನ ಹೊಸ ಹೊಸ ಪ್ರಯೋಗಗಳನ್ನು ಸೃಷ್ಟಿ ಮಾಡುವಂಥ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಂಥ ಸಂಸ್ಥೆಗಳಲ್ಲಿ ಬರಬೇಕು. ಯಾಕಂದ್ರೆ ಇವತ್ತಿಗೆ ನೋಡ್ರಿ, ಪ್ರಥಮ ದರ್ಜೆ ಕಾಲೇಜ್ ಸರ್ಕಾರದ್ದು ಬಂದು ಎಷ್ಟು ವರ್ಷ ಆಯ್ತು. ಇವತ್ತು ಅದಕ್ಕೊಂದು ಸ್ಥಳದ ಸ್ವಂತ ಕಟ್ಟಡ ಇಲ್ಲ, ಜಾಗ ಇಲ್ಲ. ಅವ್ರು ಡಿಮಾಂಡ್ ಮಾಡೇ ಮಾಡ್ತಾಯಿದ್ದಾರೆ ಇಲ್ಲಿವರೆಗೆ. ಈ ದಿಶೆಯಲ್ಲಿ ಇದ್ದಾಗ ಕಲಿಯುವ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಬಡವರಿಗಂತ ಅವಕಾಶ ಆಗೋದಿಲ್ಲ. ಪ್ರೈವೇಟದಲ್ಲಿ ದುಡ್ಡು ಕೊಟ್ಟು ಕಲಿಯೋದು ಭಾಳಷ್ಟು ಮಕ್ಕಳಿಗೆ ಸಾಧ್ಯ ಆಗೋದಿಲ್ಲ. ಅದು ಪ್ರಥಮ ದರ್ಜೆ ಕಾಲೇಜ್ಗೆ ಇವತ್ತಿನವರೆಗೂ ಅದಕ್ಕೊಂದು ಸ್ವಂತ ಕಟ್ಟಡ, ಅದೊಂದು ಜಾಗ ಆಗಬೇಕಾಗಿತ್ತು, ಆಗಲಿಲ್ಲ. ಹೀಗಾಗಿ ಇಲ್ಲಿ ವೈಚಾರಿಕವಾಗಿ ಆಯಿತು, ವೈಜ್ಞಾನಿಕವಾಗಿ ಆಯಿತು, ಎಲ್ಲ ದೃಷ್ಟಿಯಿಂದಲೂ ಕುಂಠಿತತೆಯಲ್ಲಿ ಕಾಣ್ತೀವಿ ನಾವು ಇದನ್ನು. ಅತ್ಯಂತ ಸತ್ಯತೆ. ಯಾಕಂದ್ರೆ ಈ ಯಾವ್ದಾದ್ರು ಹೊಸ ಶಿಕ್ಷಣ ಸಂಸ್ಥೆ ಚಾಲೂ ಆಗೈತಿ, ಭಾಳ ಸುಸಂಗತ ಕಟ್ಟಡದೊಳಗೆ ಆ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಕೊಡಾಕತೈತಿ ಅಂದ್ರೆ ಅದು ಲಾಭ ನಷ್ಟದ ಲೆಕ್ಕಾಚಾರ ಇರ್ತದೆ. ಅದು ಆ ಜನರಿಗೆ, ವಿದ್ಯಾರ್ಥಿಗಳಿಗೆ, ಬಡ ಜನರಿಗೆ ಸಿಗುವಂಥ ಸೌಲಭ್ಯ ಅಲ್ಲ. ಅದು ಒಂದು ರೀತಿಯ ವ್ಯಾವಹಾರಿಕ ಶಿಕ್ಷಣ ಆಗಿರ್ತೈತಿ. ಅದು ನಮ್ಮ ಕೊಡುಗೆ ಅಲ್ಲ, ರಾಜಕೀಯ ವ್ಯಕ್ತಿಗಳ ಕೊಡುಗೆ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೆಳೆಸುವಂತಲ್ಲ, ರಾಜಕೀಯ ವ್ಯಕ್ತಿಗಳ ಕೊಡುಗೆ ಅಲ್ಲ. ಅದಕ್ಕೆ ದುರಂತ ಅಂದ್ರೆ ಅದಾಗಿದ್ರಿ. ಇವತ್ತು ನಮ್ಮ ರಾಜಕೀಯ ವ್ಯಕ್ತಿಗಳ ಕೊಡುಗೆ ಏನಾಗಬೇಕಂದ್ರೆ ಸರ್ಕಾರದಿಂದ ಯಾವ ಅನುದಾನ ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹರಿದು ಬಂದೈತಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಯಾವ ಇಲ್ಲಿ ಹೊಸ ಹೊಸ ಕಟ್ಟಡಗಳು ನಿರ್ಮಾಣ ಆಗಿದಾವು, ಹೊಸ ಹೊಸ ಶೈಕ್ಷಣಿಕ ವರ್ಗಗಳು ಇಲ್ಲಿ ಬಂದವು, ವೈದ್ಯಕೀಯ ಕಾಲೇಜ್ ಬಂದಿತ್ತು, ಇಂಜಿನಿಯರಿಂಗ್ ಕಾಲೇಜ್ ಬಂದಿತ್ತು, ಅಗ್ರಿಕಲ್ಚರ್ ಕಾಲೇಜ್ ಬಂದಿತ್ತು. ಅದರ ಎಲ್ಲರ ಮೇಲೆ ನಿರ್ಭರ ಇರ್ತೈತಿ. ಆ ದೃಷ್ಟಿಕೋನದಿಂದ ನಾವು ವಿಚಾರ ಮಾಡಬೇಕು ಹೊರತಾಗಿ ಇಲ್ಲಿ ಸದ್ಯದ ಸ್ಥಿತಿಯೊಳಗೆ ಖಾಸಗಿಯಾಗಿಸಿರುವಂಥ ಹಾಸ್ಪಿಟಲ್ ದರ್ಶನ ವಿಚಾರ ಮಾಡಬೇಕು. ಗೋಕಾಕ್ ಅಂದ್ರೆ ಹಾಸ್ಪಿಟಲ್ ಹಾಳಾಗಿಬಿಟ್ಟಿತ್ತು. ಆದ್ರೆ ಬಹುಶಃ ನಮ್ಮ ಜನರಲ್ ಆಸ್ಪತ್ರೆ ಇವತ್ತು ಒಂದು ನೋಡಾಕದವಲ್ಲ, ಅವ್ನು ಬಿಟ್ಟರೆ ಉಳಿದದ್ದು ಎಲ್ಲ ಖಾಸಗಿ ಅದಾವ. ಹೌದು. ಮತ್ತು ಖಾಸಗಿ ಇದ್ದಾಗ ನಾವು ಏನು ಹೆಚ್ಚು ಮಾತಾಡೋ ಪ್ರಶ್ನೆ ಇಲ್ಲ. ಅದು ಒಂದು ರೀತಿ ವ್ಯಾವಹಾರಿಕ ವೈದ್ಯಕೀಯ ಸೇವೆ ಇರ್ತೈತೆ. ಅದು ಈಗ ತೃಪ್ತಿದಾಯಕಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಆದರೂ ಸಹಿತ ಇವತ್ತು ಭಾಳ ಜನ ಅಲ್ಲಿ ಆರೋಪ ಮಾಡ್ತಾ ಇರ್ತಾರೆ. ಈಗ ನೋಡ್ರಿ, ಯಾವುದೋ ಪೇಷಂಟ್ ಹೋದ್ರು ಸಹಿತ ಹೆಣ್ಮಕ್ಳು ಅದರ ಬಾಣಂತಿಯರ್ತಿಗಂತ ದೊಡ್ಡ ಸುದ್ದಿ ಆಗಿದೆ. ಇಲ್ಲೂ ಆ ಸುದ್ದಿ ಆಗದೆ ಹೋಗಿದ್ರು ಅನೇಕ ಅಲ್ಲಿ ಡಾಕ್ಟರ್ಸ್ ಆಗಲಿ, ಇನ್ನುಳಿದವರಾಗಲಿ ಇವತ್ತು ಸಹಜವಾಗಿ ಒಂದು ಹೆರಿಗೆ ಆಗುವಂಥ ಸಂದರ್ಭದಲ್ಲೇ ಅದಕ್ಕೆಲ್ಲ ಸಿಸರೇನನ್ನು ಶಿಫಾರಸು ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವತ್ತು. ಅಂದ್ರೆ ನಾ ಹೇಳೋದಂದ್ರೆ ಏನಪ್ಪ ಅಂದ್ರೆ ಇಲ್ಲ, ಹೀಗೆಲ್ಲ ಆದಾಗ ಭ್ರಷ್ಟಾಚಾರದ ಗುರುಗಳಾದಾಗ ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ಅವುಗಳನ್ನು ನಾವು ಸಮರ್ಪಕವಾಗಿ ಆ ಜನಸಾಮಾನ್ಯ ಕೊಡೋಕ್ಕೆ ಸಾಧ್ಯತೆ ಅಂತ ಆ ದಿಶೆಯಲ್ಲಿ ಇದು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಾಯ್ತು. ಕಟ್ಟಡ ಅದಾವ ಇಲ್ಲಂತಲ್ಲ, ಕಟ್ಟಡದ ಜೊತೆಗೆ ಅಲ್ಲಿ ಕ್ವಾಲಿಟಿನೂ ಬೇಕಾಗ್ತದೆ. ಇಲ್ಲ, ಆದಷ್ಟು ಜನ ವಿಚಾರ ಮಾಡಿದ್ರೆ ಮೂಲಭೂತವಾಗಿ ಇವತ್ತೇನು ಸರ್ಕಾರದಿಂದ ನಡೆಯುವಂಥ ಆಸ್ಪತ್ರೆಗಳಲ್ಲಿ
ಶಿಕ್ಷಣ ಸಂಸ್ಥೆಗಳಿರಲಿ, ಅದರ ಮೇಲೆ ನಮ್ಮ ಚುನಾಯಿತ ಶಾಸಕರ ಅಥವಾ ರಾಜಕೀಯ ವ್ಯಕ್ತಿಗಳ ನಿಯಂತ್ರಣ ಇರಬೇಕು. ಸರ್ಕಾರದ ನಿಯಂತ್ರಣ ಯಾವ ರೀತಿ ಇರಬೇಕಂತ, ನೀವೇನು ಕಟ್ಟಡ ಕೊಡ್ತೀರಿ, ಯಾವ ಸೌಲಭ್ಯಗಳನ್ನು ಪೂರೈಸ್ತೀರಿ, ಅವು ದುಡ್ಡು ಇಲ್ದನ ಸಾಮಾನ್ಯ ಮನುಷ್ಯಾಗ ಬಡವ್ರಿಗೆ ಸಿಗುವಂಥ ವ್ಯವಸ್ಥೆ ಇರಬೇಕು. ಇದ್ದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗ್ತೈತಿ. ಆ ಒಂದು ಆಸ್ಪತ್ರೆ ಅದರ ಸೇವೆ ಸಾಕಾರಗೊಳ್ತೈತಿ. ಇವತ್ತು ನಾವು ದುಡ್ಡು ಕೊಟ್ಟರೆ ಅಲ್ಲಿ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಅಥವಾ ಏನಾದರೂ ಇದ್ರೆ, ಇವತ್ತು 5-10 ಸಾವಿರ ರೂಪಾಯಿ ಕೊಟ್ಟ ಆಪರೇಷನ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇತ್ತಂದ್ರೆ ಖಾಸಗಿ ಆಸ್ಪತ್ರೆಯವ್ರಿಗೆ ಯಾರಿಗೇನು ಪರಕಿಲ್ಲ. ಹಾಗೆ ಇದೇ ಪರಿಸ್ಥಿತಿ ಚಿಕ್ಕೋಡಿಯಲ್ಲಿ ಹೋದ, ಅದು ಹೆಚ್ಚು ಕಡಿಮೆ ಇದ ರೀತಿ ಅಂತದೆ. ಒಟ್ಟಿನಲ್ಲೇ ಈ ಭಾಗದ ಈ ಶಾಸಕರನ್ನ ಅಥವಾ ರಾಜಕಾರಣಿಗಳನ್ನ ನೋಡಿದಾಗ ಇದು ಏನಪ್ಪ ಇವ್ರು ಹೇಗೆ ಇದು ಒಂದು ಕಾಳಜಿಯಿಂದ ಮಾಡ್ತಾ ಇಲ್ವೋ, ಹೇಗೇನು ಪ್ರೈವೇಟ್ದಾಗ ಬೆಳೀತಾ ಇದ್ದಾರೆ. ಅಲ್ಲೂ ನಮ್ಮ ಕೋರೆ ಅವ್ರದ್ದು ಹಾಸ್ಪಿಟ್ಲ್ ಅದ, ಆ ಮತ್ತು ಬೇರೆ ಪ್ರೈವೇಟೈಸೇಷನ್ ಇರೋದ್ರಿಂದ ಅವರು ಒಂದು ಸಣ್ಣ ಪಾಪ ಒಂದು ಬಡವ್ಗ ಅಲ್ಲೂ ಚಿಕಿತ್ಸೆ ತೊಗೊಳಿಕ್ಕೆ ಸಾಧ್ಯ ಆಗುವಂಥ ಪರಿಸ್ಥಿತಿ ಇರುವುದಿಲ್ಲ. ಆ ದಿಶೆಯಲ್ಲಿ ಇವೆರಡೂ ಎಂದು ಇನ್ನೊಂದು ಮಾತಿಲ್ಪ, ಇನ್ನೊಂದು ಪ್ರಶ್ನೆ ಹೇಳ್ಬೇಕಾಯ್ತು ನಿಮಗೆ. ಇವೆರಡೂ ಕ್ಷೇತ್ರಗಳನ್ನು ಈ ಎಲ್ಲ ಹಿನ್ನೆಲೆಯಲ್ಲೇ ಇಂಪ್ರೂವ್ ಮಾಡಲಾರ್ದಕ್ಕೂ ಮತ್ತು ಜಿಲ್ಲಾ ಆಗ್ತಾ ಇಲ್ಲ. ನಾವು ಸುಮ್ಮನೆ ಹೆಂಗೆ ಕೇಳ್ತಾ ಇದ್ದೀನಿ ನಿಮಗೆ. ಅದಕ್ಕೆ ನೋಡಿ, ಜನರಿಗೆ ಏನು ಬೇಕಾಗೈತಿ ಅದನ್ನು ನಾವು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಪೂರಕ